ಹೌದಾ, ನೀನ್ ಹೋಗಿ ತಗೊಂಡ್ ಬರ್ತೀಯಾ? ಬೇಜಾರಿಲ್ಲ ತಾನೆ? ಅಯ್ಯೋ, ನಾನು ಯಾಕೆ ಅದಕ್ಕೆ ಬೇಜಾರು ಮಾಡ್ಕೊಳ್ಳಿ? ನೀವು ಇದು ಬೇಕು ಅಂತ ಹೇಳಿ ತಲೆ ಮೇಲೆ ಹೊತ್ಕೊಂಡು ತಂದು ಕೊಡ್ತೀನಿ. ಅಯ್ಯಯ್ಯೋ, ನಾನ್ ಹೇಳೋ ಕೆಲ್ಸನ ನೀನ್ ತಲೆ ಮೇಲೆ ಹೊತ್ಕೊಂಡ್ ಮಾಡದೇ ಇದ್ರೂ ಪರವಾಗಿಲ್ಲ, ಕೈಲಿ ಹಿಡ್ಕೊಂಬಂದ್ರೆ ಸಾಕು. ನಾನಿನ್ ಮೆಸೇಜ್ ಕಳ್ಸಿದೀನಿ ನೋಡಿ, ಏನೇನ್ ಬೇಕು ಅಂತ. ಏನದ್ಕೆ ಇದು? ಏನೇನೋ ಇದೆ, ನಂಗೆ ಓದಕ್ಕೆ ಗೊತ್ತಾಗ್ತಿಲ್ಲ. ಹ್ಞೂ ಕಣೋ, ನನಗ್ ಗೊತ್ತು ಇದೆಲ್ಲ ನಿನ್ಗೆ ಓದಕ್ಕಾಗಲ್ಲ ಅಂತ, ಅದಕ್ಕೆ ನಿಂಗೆ ಮೆಸೇಜ್ ಮಾಡಿದೀನಿ. ಇದನ್ನ ತಗೊಂಡ್ ಹೋಗಿ ಅಂಗಡಿಯವ್ರಿಗೆ ತೋರಿಸೋ, ಅವ್ರು ಕೊಡ್ತಾರೆ. ಇದೆಲ್ಲ ಯಾಕೆ? ನೀನ್ ತಗೊಂಡ್ ಬಾ, ನಾನು ಹೇಳ್ತೀನಿ. ಸರಿ, ಅದಕ್ಕೆ ಈಗಲೇ ಹೋಗಿ ತರ್ತೀನಿ. ಅಶ್ವಿನ್, ಬೇಗ ತಗೊಂಡ್ ಬಾ. ಹಾ ಸರಿ. ಅಬ್ಬಾ, ಯಾರಾದ್ರೂ ಒಬ್ರು ಬೇಗ ತಂದ್ಕೊಟ್ರೆ ಸಾಕು. ಪಾಪ ನನ್ ಕೃಷ್ಣ, ಅವನಿಗೋಸ್ಕರ ನಾನು ಬೇಗ ಎದ್ದೆ. ಆದ್ರೆ ನಮ್ಮ ಮನೇಲಿರೋರೆಲ್ಲ ಶುದ್ಧ ಸೋಮಾರಿಗಳು. ನನ್ ಮಗ ನಿದ್ದೆ ಮಾಡ್ತಿದ್ರೆ ಅವನ ಬಿಟ್ಟು ಹೋಗ್ಬೇಕಲ್ಲ ಅಂತ ನಾನ್ ಹೋಗ್ಲಿಲ್ಲ. ಇಲ್ದೆ ಹೋಗಿದ್ರೆ ನಾನ್ ಹೋಗಿ ಇಷ್ಟೊತ್ತಿಗೆ ತಗೊಂಡ್ ಬಂದು ನನ್ ಮಗನಿಗೆ ಸ್ನಾನನೂ ಮಾಡಿಸ್ಬಿಡ್ತಿದ್ದೆ. ದೇವ್ರೇ, ಅಯ್ಯೋ, ಕೃಷ್ಣ ಒಬ್ಬನೇ ಮಲಗಿದಾನೆ. ಅರೆ, ಇದೇನ್ ಇಷ್ಟೊಂದು ಹೊಗೆ ತುಂಬಿಕೊಂಡಿದೆ? ನಮ್ಮ ಮನೇಲಿ ಏನಾದ್ರೂ ಬೆಂಕಿ ಹತ್ಕೊಂಡಿದ್ಯಾ? ಅಯ್ಯಯ್ಯೋ, ಬೆಂಕಿ ಬೆಂಕಿ! ಅಶ್ವಿನ್, ಪೂಜಾ, ಎಲ್ರೂ ಬೇಗ ಆಚೆ ಬನ್ನಿ, ಬೇಗ ಬನ್ನಿ. ಸೇವಂತಿ, ನೀನಾ? ಏನೇ ಇದೆಲ್ಲ? ಏನೇ ಮಾಡ್ತಿದ್ಯಾ ನೀನು? ಅತ್ತೆ, ಕೃಷ್ಣನ್ಗೆ ಸ್ನಾನ ಮಾಡಿಸ್ಬೇಕಿತ್ತಲ್ವಾ, ಅದಕ್ಕೆ ಈ ಗಿಡಮೂಲಿಕೆಗಳೆಲ್ಲ ಹಾಕ್ಬಿಟ್ಟು ನೀರ್ ಕಾಯಿಸ್ತಾ ಇದ್ದೆ. ಸೇವಂತಿ, ಇದು ನಿನ್ ಕೆಲ್ಸನಾ? ನಾನೆಲ್ಲೋ ಮನೇನೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಅಂತ ಅನ್ಕೊಂಡಿದ್ದೆ. ನಗ್ತಿದ್ಯಲ್ಲ? ಅಲ್ಲ ಸೇವಂತಿ, ಈಗಿನ ಕಾಲದಲ್ಲಿ ಯಾರ್ ಸೌದೆ ಒಲೆಯಲ್ಲಿ ನೀರ್ ಕಾಯಿಸ್ತಾರೆ? ಮನೇಲಿ ಗೀಸರ್ ಇದೆ, ಸೋಲಾರ್ ಇದೆ, 24 ಗಂಟೆ ಬಿಸಿನೀರ್ ಬರುತ್ತೆ. ಅದ್ ನಿನಗ್ ಸಾಕಾಗಲ್ವಾ? ಅಯ್ಯೋ ಅತ್ತೆ, ಆ ನೀರೆಲ್ಲ ಮಗುಗ್ ಒಳ್ಳೇದಲ್ಲ. ಈ ತರ ಕಟ್ಗೆ ಒಲೆಯಲ್ಲಿ ನೀರ್ ಕಾಯಿಸಿದ್ರೆ ಮಗು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಏನೋಪ್ಪ, ಈಗಿನ ಕಾಲದಲ್ಲಿ ಯಾರು ಇದನ್ನೆಲ್ಲ ಮಾಡ್ತಾರೆ ನೀರ್ ಕಾಯಿಸೋದಕ್ಕೆ? ಮಾಡ್ಬೇಕು ಅತ್ತೆ, ಮಗು ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಇದೆಲ್ಲ ಮಾಡ್ಲೇಬೇಕು. ಇಲ್ ನೋಡಿ, ಅಶ್ವಗಂಧ, ಅದ್ರ ಜೊತೆಗೆ ಇನ್ನೊಂದಷ್ಟು ಗಿಡಮೂಲಿಕೆಗಳನ್ನ ತಗೊಂಡ್ ಬಂದಿದೀನಿ. ಇದನ್ನೆಲ್ಲ ಕುದಿಯೋ ನೀರಲ್ಲಿ ಹಾಕಿದ್ರೆ ಇದ್ರ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಳತ್ತೆ ಅತ್ತೆ. ಅದು ಮಗು ಚರ್ಮಕ್ಕೆಲ್ಲ ತುಂಬಾ ಒಳ್ಳೇದು. ಈಗ ಹೇಳಿ, ಇದನ್ನೆಲ್ಲ ಗೀಸರ್ಗೆ ಹಾಕಕ್ಕಾಗತ್ತಾ? ಇಲ್ಲಮ್ಮ, ನಿಜವಾಗ್ಲೂ ಆಗಲ್ಲ. ಭಗವಂತ, ಈ ಮನೇಲಿ ಇನ್ನು ಏನೇನ್ ಬದಲಾವಣೆ ಆಗುತ್ತೋ ಏನೋ. ಹ್ಞೂ ಅತ್ತೆ, ಮತ್ತಾಗ್ಲೇಬೇಕಲ್ವಾ? ನಮ್ಮ ಮನೆಗೆ ಈಗ ಮುದ್ದು ಕೃಷ್ಣ ಬಂದಿದ್ದಾನೆ. ಕರೆಕ್ಟ್. ಸೇವಂತಿ, ಇದನ್ನೆಲ್ಲ ಇಲ್ಲಿಗೆ ನಿಲ್ಸ್ಬಿಡು. ಆಮೇಲೆ ಸೌದೆ ಒಲೆ ಅಡ್ಗೆ ಊಟ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಆಮೇಲೆ ಇದ್ರಲ್ಲಿ ಅಡ್ಗೆ ಮಾಡಕ್ ಶುರು ಮಾಡ್ಬಿಟ್ಟಿಯಾ? ಅರೆ ಹೌದಲ್ವಾ, ಒಳ್ಳೆ ಐಡಿಯಾ ಕೊಟ್ರಿ ಅತ್ತೆ ನೀವು. ಅಮ್ಮ ತಾಯಿ, ನೀನ್ ಹಾಗೇನಾದ್ರೂ ಮಾಡ್ಬಿಟ್ಟಿಯಾ? ಆಮೇಲೆ ಹೊಗೆ ಎಲ್ಲ ಮನೆ ತುಂಬಿಕೊಂಡು ವರ್ಷಕ್ಕೆ 3 ಸಲ ಪೇಂಟ್ ಹೊಡಿಬೇಕಾಗುತ್ತೆ. ಅಕ್ಕಪಕ್ಕದವ್ರು ಕಂಪ್ಲೇಂಟ್ ಕೊಟ್ಬಿಡ್ತಾರಷ್ಟೇ. ಒಂದ್ ಕೆಲ್ಸ ಮಾಡ್ತೀನಿ, ಮಗುಗೋಸ್ಕರನೇ ಒಂದ್ ಮಡಕೆ ತಂದಿಟ್ಬಿಡ್ತೀನಿ. ಮಡಕೆಲ್ ಮಾಡಿರೋ ಅಡ್ಗೆ ಮಗುಗೆ ತುಂಬಾ ಒಳ್ಳೇದಂತೆ ಅತ್ತೆ. ಮಗುನ ಇಷ್ಟು ಪ್ರೀತಿಸೋ ತಾಯಿನ ನಾನ್ ನೋಡೇ ಇಲ್ಲ ಅಮ್ಮ, ನಿನ್ನೆ ನೋಡ್ತಿರೋದು. ಇದೆಲ್ಲ ಮಾಡೋದಕ್ಕೆ ಒಂಥರ ಖುಷಿ ಆಗ್ತಿದೆ ಗೊತ್ತಾ ಅತ್ತೆ. ಸರಿ ಸರಿ, ನೀರ್ ಕಾಯ್ತಾ? ಹ್ಞೂ ಅತ್ತೆ, ಕಾದಿದೆ. ಕೃಷ್ಣ ಎದ್ದಿದಾನಾ? ಇಲ್ಲ, ಇನ್ನೂ ಮಲ್ಕೊಂಡಿದ್ದ. ಹೌದಾ, ಸರಿ. ಅವನ್ನ ಎಪ್ಸಿ ಕರ್ಕೊಂಡ್ ಬಂದು ಎಣ್ಣೆ ಹಚ್ಚಿ ನಾನೇ ಸ್ನಾನ ಮಾಡಿಸ್ತೇನೆ. ಏನು, ನೀವಾ? ಹ್ಞೂ ಕಣೆ, ನಾನೇ. ಸೇವಂತಿ, ನನ್ ಮೇಲೆ ಅನುಮಾನ ಪಡ್ಬೇಡ. ನಾನು 3 ಜನ ಮಕ್ಕಳನ್ನ ಹೆತ್ತು ಹೊತ್ತು ಸಾಕಿದ್ದೀನಿ. ಚೆನ್ನಾಗಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತೀನಿ. ನೀನೇನ್ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡ. ಅತ್ತೆ, ನಾನ್ ನಿಮ್ ಹತ್ರ ಒಂದ್ ಕೇಳ್ತೀನಿ, ಕೋಪ ಮಾಡ್ಕೋಬಾರ್ದು. ಅಯ್ಯೋ ಬಂಗಾರ, ನಿನ್ ಮೇಲ್ ನಾನು ಯಾಕೆ ಕೋಪ ಮಾಡ್ಕೊಳ್ಳಿ? ಅದೇನು ಅಂತ ಕೇಳು. ನನ್ ಮಗನಿಗೆ ಸ್ನಾನ ಮಾಡಿಸಿ ಎಷ್ಟೋ ದಿನಗಳಾಯ್ತು. ಪ್ಲೀಸ್ ಅತ್ತೆ, ಇವತ್ ನಾನೇ ಮಾಡಿಸ್ಲಾ? ಮೊದಲನೇ ಸಲ ಬೇರೆ,
ಬೆಳಗ್ಗೆಯಿಂದ ಕಾಯ್ತಾ ಇದ್ದೀನಿ ಗೊತ್ತಾ, ಅವನಿಗೆ ಸ್ನಾನ ಮಾಡಿಸ್ಬೇಕು ಅಂತ. ಅಯ್ಯೋ ನಿನ್ ಮಗನಿಗೆ ನೀನ್ ಸ್ನಾನ ಮಾಡ್ಸೋದಕ್ಕೆ ನನ್ನನ್ನು ಇಷ್ಟೆಲ್ಲ ಕೇಳ್ಕೋಬೇಕಾ? ಅಲ್ಲ, ನೀವೇನಾದ್ರೂ ಬೇಜಾರ್ ಮಾಡ್ಕೋತೀರೇನೋ ಅಂತ. ನಿಜ ಹೇಳ್ಬೇಕು ಅಂದ್ರೆ ನನ್ ಮೊಮ್ಮಗಂಗೆ ನಾನೇ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬೇಕು ಅಂತ ತುಂಬಾ ಆಸೆ ಇತ್ತು.